ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ ನಮ್ಮನ್ನೆಲ್ಲ ಯಾಕೆ ಕರೆದಿರ್ಬೋದು? ಹೇಳ್ತೀನಣ್ಣ, ನಾನು ಹೇಳ್ತೀನಿ. ಇವತ್ತಿನ ದಿನ ತಿಥಿ ವಾರ ನಕ್ಷತ್ರ ಯೋಗಕರಣ ಹೇಗಿದೆ ಅಂತ ನೋಡ್ಬಿಟ್ರೆ ಅಮ್ಮಾಜಿ ನಮ್ಮನ್ನು ಯಾಕೆ ಕರೆದಿದ್ದಾರೆ ಅಂತ ಹೇಳ್ಬೋದು. ಜ್ಯೋತಿಷ್ಯ ಅಂದರೆ ನರೇಂದ್ರ, ನರೇಂದ್ರ ಅಂದರೆ ಜ್ಯೋತಿಷ್ಯ. ಒಂದು ನಿಮಿಷ. ಜನಾರ್ದನ, ಚಂಚಲ ಎಲ್ಲೋ? ಅಯ್ಯೋ, ಅಮ್ಮಾಜಿ ಅವರನ್ನ ಒಡೆದಾಕ್ಬಿಟ್ಟಿಲ್ಲ ಚಂಚಲ. ಯಾರು ಸೀನ್ ಕ್ರಿಯೇಟ್ ಮಾಡಬೇಡಿ. ನಾನೇನು ಬೇಕು ಅಂತ ಬೀಳಿಸ್ಲಿಲ್ಲ, ಕೈ ಚಾರ್ ಬಿತ್ತಷ್ಟೇ. ನಮ್ಮ ನಂದನ್ ಮದುವೆ ಮಾಡಬೇಕು. ಇನ್ನು 2 ತಿಂಗಳಲ್ಲಿ ಮದುವೆ ಆಗಲೇಬೇಕು. ಆದರೆ ಹುಡುಗಿ ಚೆನ್ನಾಗಿರಬೇಕು, ಒಳ್ಳೆ ಮಂತಂದವಳಾಗಿರಬೇಕು ಅನ್ನೋದಷ್ಟೇ ಮುಖ್ಯ ಆಗಲ್ಲ. ನಮ್ಮನೇಲಿ ರುಚಿ ಇದೆ, ಖಾರ ಇದೆ, ಸಿಹಿ ಇದೆ, ಕಹಿನೂ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ಜೊತೆಗೆ ಔಷಧಿನೂ ಇರಬೇಕಲ್ವಾ? ನನಗೆ ಔಷಧಿ ಇರೋಂಥ ಸೊಸೆ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನೆಯವ್ರ ಥರ ಸುಳ್ಳು ಹೇಳಬಾರ್ದು. ಅಮ್ಮಾಜಿ, ಬಟ್ ನಮ್ಮನೇಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ? ಯಾಕೆ, ನೀನು ಸುಳ್ಳು ಹೇಳಿಲ್ವಾ? ನನಗೆ ಕಲ್ಕತ್ತಾಲ್ ಕೊಟ್ಟ ಅವಾರ್ಡು ಮನೇಲಿ ಕಾಣಿಸ್ತಾ ಇಲ್ಲ. ಅಮ್ಮಾಜಿ, ಡೋಂಟ್ ವರಿ. ಆ ಅವಾರ್ಡು ನಮ್ಮ ಸ್ವೀಟ್ ಶಾಪ್ನಲ್ಲಿದ್ದರೆ ನಿಮ್ಮೇಲೆ ಇನ್ನೂ ಗೌರವ ಹೆಚ್ಚಾಗುತ್ತೆ ಅಂತ ನಾನು ಅದನ್ನು ಅಲ್ಲಿ ಕಳಿಸಿದ್ದೀನಿ. ನನ್ನ ಅವಾರ್ಡ್ನ ನೀನು ಶಾಪಿಗೆ ಕಳಿಸಿದ್ಯಾ ಅನ್ನೋದೇ ನಿಜವಾಗಿದ್ರೆ ಡಸ್ಟ್ಬಿನ್ನಲ್ಲಿರೋದು ಏನು ಚಂಚಲ? ನಂಗೆ ಶಾನೆ ಕೋಪ ಬರ್ತೈತೆ. 3 ಜನನು ಏನ್ ವಿಷಯ ಅಂತ ಹೇಳ್ದಲೆ ನಂಗೆ ಫೋಟೋ ತಗೋಬಾ ಅಂತ ಹೇಳಿ ಈಗ ನೋಡಿದ್ರೆ ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡು ಕೂತಿದ್ಯಾ ನೀನು? ಅಕ್ಕ, ನಮ್ ಕಾಲೇಜ್ನಾಗೆ ಡ್ಯಾನ್ಸಿಂಗ್ ಚಾಂಪಿಯನ್ ಶೋದು ಆಡಿಷನ್ ಐತೆ. ಡ್ಯಾನ್ಸಾ ನಮ್ ಕಾಲೇಜ್ನಾಗ? ನೀನ್ ಅದಕ್ಕೆ ಸೇರ್ಕೋಬೇಕು. ಸೇರ್ಕೊಂಡೆ ನಾನು ಡ್ಯಾನ್ಸ್ ಮಾಡ್ಬೋದಲ್ವಾ ಪೂರ್ವಿ? ಇದನ್ನೇ ಮೊದ್ಲೇ ಮನೆಯಾಗ ಹೇಳಿದ್ರೆ ಖುಷಿ ಪಡ್ತಿರ್ಲಿಲ್ವಾ? ನಾನು ಡ್ಯಾನ್ಸ್ ಮಾಡ್ತೀನಿ ಪೂರ್ವಿ. ಡ್ಯಾನ್ಸ್ ಮಾಡಕ್ಕೆ ಮೊದಲೇ ಸರ ಸಿಕ್ಕಿರೋ ಅವಕಾಶ ಇದು. ಆದ್ರೆ ಪೂರ್ವಿ, ಯಾಕಕ್ಕ, ಏನಾಯ್ತು? ಅಪ್ಪ ಹಿಂಗ್ ಈ ಡ್ಯಾನ್ಸ್ ಎಲ್ಲ ಇಷ್ಟ ಆಗಕ್ಕಿಲ್ಲ ಪೂರ್ವಿ. ಅಪ್ಪಂಗ್ ಹೇಳ್ದಿದ್ರಾಯ್ತು, ಅವ್ರಿಗೆ ಗೊತ್ತಾಗಕ್ಕಿಲ್ಲ ಬಿಡು. ಹಂಗಲ್ಲ ಪೂರ್ವಿ, ಈ ಡ್ಯಾನ್ಸ್ ಕಾಂಪಿಟೇಷನ್ ಸೇರ್ಕೊಂಡ್ರೆ ಅಪ್ಪ ಹಿಂಗ್ ಸುಳ್ಳು ಹೇಳ್ತಾನೆ ಇರ್ಬೇಕಾಯ್ತದಲ್ವಾ? ಈ ಅಮ್ಮಾಜಿ ಏನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಸುಳ್ಳು ಹೇಳೋದನ್ನ ಮಾತ್ರ ಕ್ಷಮಿಸೋದಿಲ್ಲ. ಅಂತ ಸೊತೆ ನನಗೆ ಬೇಕಾಗೂ ಇಲ್ಲ. ಜೊತೆಗೆ ನಮ್ಮನೆಗೆ ಸೊಸೆಯಾಗಿ ಬರೋಳಿಗೆ ಟಿವಿ, ಸಿನಿಮಾ, ಸೀರಿಯಲ್ಲು, ಶಾಪಿಂಗು ಇದ್ಯಾವ ಹುಚ್ಚು ಇರಬಾರ್ದು. ಅಂದ್ರೆ ಇದ್ರ ಅರ್ಥ ಆ ಹುಡುಗಿಗೆ ಇದ್ಯಾವ ಆಂಬಿಷನ್ನು ಇರಬಾರ್ದು ಅಂತಲ್ಲ. ತನ್ನದೇ ಆದಂಥ ಗುರಿ ಇಟ್ಕೊಂಡಿರೋ ಹುಡುಗಿರು ಮನೆಗೊಬ್ಬರು ಸಿಗ್ತಾರೆ. ಆದರೆ ಮನೆಯವ್ರ ಖುಷಿನೇ ತನ್ನ ಗುರಿ ಅನ್ಕೊಳ್ಳೋ ಹುಡುಗಿ ನಮ್ಮನೆಗೆ ಬೇಕು. ಅಕ್ಕ, ನೀನ್ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಗುರಿ ಕಡೆ ಇಡ್ತಾ ಇರೋ ಮೊದಲನೇ ಹೆಜ್ಜೆ ಇದು. ಎಲ್ರಿಗೂ ತಮ್ಮ ಕನ್ಸು ನನ್ಸ್ ಮಾಡ್ಕೊಳಕ್ಕೆ ಅವಕಾಶ ಸಿಗಕ್ಕಿಲ್ಲ.
ಅದ್ಯಾವ್ರು ನಿನ್ಗೆ ಈ ಅವಕಾಶ ಕೊಟ್ಟವನೆ. ಎಲ್ಲ ಒಳ್ಳೇದೇ ಆಯ್ತದೆ. ತಗ ಸುಮ್ಕೆ ಸೈನ್ ಹಾಕು. ಹೌದು ಕಣೆ, ಸೈನ್ ಮಾಡು. ಈ ಮನೆಯಾಗೆ ಟಿವಿ, ಸಿನಿಮಾ, ಹಾಡು, ಕುಣಿತಗಳ ಗಾಳಿ ಸೋಂಕಬಾರ್ದು ಅಂತ ನಿಂಗೆ ಗೊತ್ತಿಲ್ಲ? ಏನು ತೊಂದ್ರೆ ಆಗಕ್ಕಿಲ್ಲ ಅಲ್ವಾ? ಇಲ್ಲ ಅಕ್ಕ. ಅಕ್ಕ ಇವತ್ತು ಬೇಗ ಬೇಗ ಮನೆಗೆ ಹೋಗುವ. ನೀನು ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡ್ಕೋ. ಏನಕ್ಕ ಹಿಂಗಿದ್ಯಾ? ಇದು ಒಂದ್ಕಿತ ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ. ಇಲ್ಲ, ನಾನು ತಪ್ಪು ಮಾಡ್ತೀವ್ನಿ. ಅಪ್ಪಯ್ಯಂಗೂ ಮೋಸ ಮಾಡ್ತೀವ್ನಿ. ಇವತ್ತು ಬೆಳಗ್ಗೆ ತಾನೇ ಅಪ್ಪಯ್ಯ ನಮ್ನೆಲ್ಲ ಕ್ಷಮಿಸವ್ರೆ. ಆದ್ರೆ ಅದನ್ನೆಲ್ಲ ಮರೆತು ಡ್ಯಾನ್ಸ್ ಅಂದಕ್ಷಣ ಮಳ್ಳಿ ತರ ಅಪ್ಲಿಕೇಶನ್ ಸೈನ್ ಮಾಡಿವ್ನಿ. ಇಲ್ಲ, ನಾನು ಸೇರಕ್ಕಿಲ್ಲ. ಈಗೇನು ಮಾಡಕ್ಕಾಗಕ್ಕಿಲ್ಲ. ಅಪ್ಲಿಕೇಶನ್ ಕೊಟ್ಟಾಗೈತೆ. ಅಪ್ಲಿಕೇಶನ್ ನಾನು ವಾಪಸ್ ತಗತೀನಿ. ಅಕ್ಕ ನಿಂತ್ಕೊಳಕ್ಕ. ಈಗಷ್ಟೇ ಅಪ್ಲಿಕೇಶನ್ ಕೊಟ್ನಲ್ಲ, ಒಂದೇ ಒಂದ್ ಕಿತ ಕೊಡಿ. ಏನ್ ಹೆಸರು? ಪದ್ಮಿನಿ. ಅಲ್ಲಿದೆ ನೋಡಮ್ಮ. ಇದು ಒಂದ್ ನಿಮಿಷ. ಚಂಚಲ, ಬೇಗ ಬಾಮ. ಆರತಿ ಎತ್ತಿರೆ ಕೃಷ್ಣನಿಗೆ, ಆರತಿ ಎತ್ತಿರೆ ಶ್ಯಾಮನಿಗೆ, ಆರತಿ ಎತ್ತಿರೆ ಕೃಷ್ಣನಿಗೆ. ಆಯ್ತಾ? ಮುಗೀತಾ? ಒಳಗ್ ಬರ್ಬೋದಾ ಇಲ್ಲ ಕುಂಬಳಕ ಏನಾದ್ರು? ತಲೆ ಹರಟೆ, ಬಾರ ಒಳಗೆ. ಮಗನೇ, ಹೇಗಿದ್ಯಾ ಮಗನೇ? ಯಾಕೋ ಇಷ್ಟು ಲೇಟ್ ಮಾಡಿದೆ? ಹೌದು ಕಣ ನಂದನ್, ಕಾದು ಕಾದು ಬೋರ್ ಬಂತು. ಸದ್ಯ ರಾಹುಕಾಲ ಶುರುವಾಗೋದ್ರೊಳಗೆ ಮನೆಯೊಳಗೆ ಪ್ರವೇಶ ಮಾಡಿದ್ಯಲ್ಲ, ಒಳ್ಳೇದಾಯ್ತು. ಅಲ್ಲ, ನೀವೇ ಮಾತಾಡ್ತಿದ್ದೀರಲ್ವಾ, ಸ್ವಲ್ಪ ನನ್ನನ್ಗೂ ಮಾತಾಡಕ್ ಬಿಡಿ. ಕರೆಕ್ಟ್. ಅದ್ಗೆ ಎಲ್ಲಿ ಅಜ್ಜಿ ಕಾಣಿಸ್ತಲ್ಲ? ಏನ್ ಅಜ್ಜಿ ಮಾತಾಡ್ದೆ ಇಲ್ಲೇ ನಿಂತ್ಬಿಟ್ಟಿದ್ಯಲ್ಲ? ಇರ್ಲಿ ಹೇಳಪ್ಪ. ಹೇಗಿದ್ಯಾ ನಂದನ್? ನಿಮ್ಮ ಆಶೀರ್ವಾದ ಸಿಕ್ತಲ್ಲ, ಈಗ ಚೆನ್ನಾಗಿದ್ದೀನಿ ಅನ್ನೋ ಡೈಲಾಗ್ ಎಲ್ಲ ನಾ ಹೊಡೆಯಲ್ಲ. ಹೊರಗಡೆ ಊಟ ಮಾಡಿ ಮಾಡಿ ನಾಲ್ಗೆಲ್ಲ ಕುಲ್ಗೆಟ್ಟೋಗಿದೆ ಅಜ್ಜಿ. ಮೊದಲು ನಿಮ್ಮ ಸೊಸೆಂದ್ರಿಗೆ ಹೇಳಿ ನಂಗೆ ರುಚಿಯಾಗಿ ಊಟ ಮಾಡಾಕಕ್ಕೆ. ನೀನ್ ಬರ್ತೀಯ ಅಂತ ಗೊತ್ತಿದ್ದು ನಿನಗೆ ಇಷ್ಟವಾದ ತಿಂಡಿಗಳನ್ನೇ ಮಾಡಿದ್ದೀನಿ. ಹ್ಞೂ ಕಂದ, ಮೊದಲು ಫ್ರೆಶ್ ಆಗಿ ಬಾ. ನೋಡಿ ಅಜ್ಜಿ, ಹೊಟ್ಟೆ ಹಸಿತಿದೆ ಅಂದ್ರೆ ಫ್ರೆಶ್ ಆಗಿ ಬಾ ಅಂತಿದ್ದಾರೆ. ಕುಡಿಯಕ್ಕೆ ನೀರು ಕೊಟ್ಟಿಲ್ಲ. ನೀರ್ ತಾನೆ ತಂದೆ ಇರು. ಅಮ್ಮ ತಾಯಿಗಳ, ನಂಗೆ ನೀವಿಬ್ರು ಕೊಡೋ ನೀರು ಬೇಡಮ್ಮ. ಅಮ್ಮ, ಆ ನೀರು ಬೇಡ. ಅಜ್ಜಿ, ಒಂದು ಗ್ಲಾಸ್ ನೀರು ಕೇಳಿದ್ಕೆ ಹಿಂಗೆ, ಇನ್ನು ಮುಂದೇನು ಗತಿನೋ. ಅಕ್ಕ, ಅಲ್ಲಿ ಯಾವ ಹಾಡು ಕುಣಿಬೇಕು ಅಂತ ಬೇಗ ಯೋಚನೆ ಮಾಡು. ಅಲ್ಲಿ ಕಾಂಪಿಟೇಷನ್ ಜೋರಾಗಿರ್ತೈತೆ. ಅಪ್ಪ ಹಿಂಗ್ ಗೊತ್ತಾಗಕ್ಕಿಲ್ಲ ಅಲ್ವಾ ಪೂರ್ವಿ? ಒಳ್ಳೆ ಯಾರೋ ಲವ್ ಲೆಟರ್ ಕೊಟ್ಟಂಗ ಆಡ್ತೀಯಲ್ಲ ನೀನು. ನಿಂಗೆಂಗ್ ಗೊತ್ತು ಲವ್ ಲೆಟರ್ ಕೊಟ್ರೆ ಹಿಂಗ್ ಒದ್ದಾಟ ಆಯ್ತದೆ ಅಂತ? ಸುಮ್ಮನೆ ಇರಕ್ಕ ನೀನು. ಪಾವನಿ, ಅಕ್ಕ, ನೀನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೇರ್ಕೊಂಡಿದ್ಯಾ?
ಇಲ್ಲ ಪುಟ್ಟಿ. ನೀನೇನು ಕತ್ತೆ ಕಟ್ಬೇಡ ಪೂರ್ವಿ ಅಕ್ಕ. ನೀನ್ ಪುಟ್ಟಿ ಗಿಟ್ಟಿ ಅಂತ ಇರೋದ್ ನೋಡಿದ್ರೇನೆ ಗೊತ್ತಾಯ್ತೈತೆ. ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ. ಇರಿ, ಈಗಲೇ ಅಪ್ಪಗೆ ಹೇಳ್ತೀನಿ. ಅಯ್ಯೋ ಪಾವನಿ, ನಿಂತ್ಕೊಳ್ಳೆ. ಅಕ್ಕಂಗೆ ಡ್ಯಾನ್ಸ್ ಮಾಡಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕೈತೆ, ಅದಕ್ಕೂ ಕಲ್ಲಾಗ್ತೀಯೇನೆ? ಪಾವನಿ ಪುಟ್ಟ, ಪ್ಲೀಸ್ ಅಪ್ಪಂಗೆ ಹೇಳ್ಬೇಡ. ಇವಳು ಹೇಳ್ದೆ ಬಿಡ್ತಾಳ ಅಕ್ಕ. ದೊಡ್ಡ ಮರಿ ರಾಕ್ಷಸಿ ಇವಳು. ಫಿಟ್ಟಿಂಗ್ ಪಾವನಿನ ಇವಳ ಹೆಸರಲ್ವಾ? ನಾನೇನು ಆಟೋನ್ ಕೆಟ್ಟವಳಲ್ಲ. ಅಪ್ಪಂಗೇನು ಹೇಳಕ್ಕಿಲ್ಲ. ಆದ್ರೆ ಒಂದ್ ಕಂಡೀಷನ್. ಏನು? ಕಾಲೇಜಲ್ಲಿ ಪದ್ಮಿನಿ ಹಾಕೊಂಡು ಡ್ಯಾನ್ಸ್ ಆಡಿಷನ್ಗೆ ನನ್ನನ್ನು ಕರ್ಕೊಂಡೋಗ್ಬೇಕು. ಇಲ್ಲ ಅಂದ್ರೆ ಸರಿ ಸರಿ ಸರಿ, ಪಲ್ಲಕ್ಕಿಲ್ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡೇ ಕರ್ಕೊಂಡು ಹೋಯ್ತೀವಿ ನಿನ್ನ, ಸರಿನಾ? ಊಟ ಅಂದ್ರೆ ಇದು. ಹೊಟ್ಟೆ ತುಂಬಿದ್ರು ಸಾಕು ಅಂತ ಹೇಳಕ್ ಮನ್ಸಾಗ್ತಿಲ್ಲ. ಈ ಕೇಸರಿ ಬಾತಂತೂ. ನಂದನ್, ನಿಮ್ಮಮ್ಮ ನಿನಗೋಸ್ಕರ ಅಡುಗೆ ಜೊತೆಗೆ ಪ್ರೀತಿನೂ ಸೇರಿಸಿ ಮಾಡಿದಾಳೆ, ಅದಕ್ಕೆ ಈ ರುಚಿ. ಅಮ್ಮಾಜಿ, ನಾನು ಹುಡುಕಿರೋ ಹುಡುಗಿನ ಇವನೇನಾದ್ರೂ ಮದುವೆ ಆದ್ರೆ ಡೈಲಿ ಈ ಥರನೇ ರುಚಿಯಾಗಿ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ವೇದಿಕನ್ ಕೈ ರುಚಿ. ಏನು, ನಂಗೆ ಹುಡುಗಿ ಹುಡುಕ್ತಾ ಇದ್ದೀರಾ? ಹ್ಞೂ ಕಣೋ, ನೀನ್ ಸುರೇಶ್ ಮಾವನ್ ಮಗಳು ವೇದಿಕಾ. ಇತ್ತೀಚೆಗೆ ನೀನು ಅವಳನ್ನ ನೋಡಿಲ್ಲ ಅಲ್ವಾ? ಒಂದ್ ನಿಮಿಷ ಇರು, ತೋರಿಸ್ತೀನಿ. ಮಾತಾಡ್ಬೇಡ ನೀನು. ಅಲ್ಲಕ್ಕನವ, ನಿಮ್ಮಪ್ಪನ ಬಗ್ಗೆ ಗೊತ್ತಿದ್ರು ಅದ್ಯಾವ ಧೈರ್ಯದ ಮೇಲೆ ಹಿಂಗ್ ಮಾಡ್ದೆ ನೀನು? ನಿಮ್ಮಪ್ಪ ಯಾವತ್ತು ಯೋಚನೆ ಬಂದಿಲ್ವಾ? ಈ ಹಾಡು ಕುಂಟ ಅಂತ ಗೀಳು ಹಚ್ಕೋಬಾರ್ದು ಅಂತವ?